ಟೀ ಕಾಫಿ ತಂಪು ಪಾನೀಯ ಎಳ್ನೀರು ಎಲ್ಲ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೇವೆ ಅಂತ ಹೇಳ್ತಿದ್ದಾರೆ. ಪ್ರತಿಭಟನೆ ನನಗನ್ಸ್ತತೆ ನೀವು ಅದನ್ನ ತಪ್ಪಾಗ ಅರ್ಥ ಮಾಡ್ಕೊಂಡ್ಬಿಟ್ಟಿದೆ. ನನ್ನ ಮಾಧ್ಯಮದ ಒಂದೇ ನಿಮಿಷ ಹೇಳ್ತೀನಿ. ಅಲ್ಲ, ನಾನು ಮಾತಾಡೋ ಬಿಟ್ಬಿಡಪ್ಪ. ನೀನ್ ಯಾಕೆ ನನ್ನ ಮೇಲೆ ಕೋಪನ? ನೀವು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಅವ್ರು ಹೇಳಿದ್ದು ಈ ಬಿಸಿಗೆ ನಾನು ತಂಪು ಮಾಡ್ಕೊಳಕ್ಕೆ ನನ್ನ ತಲೆ ಮೇಲೆ ಐಸ್ ಇಟ್ಕೊಂಡಿದ್ದೀನಿ, ತಂಪು ಪಾನೀಯ ನಾನು ಕುಡಿತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇರ್ಬೋದು. ಮೋಸ್ಟ್ಲಿ ಅವ್ರು ತಂಪು ಮಾಡ್ಕೊಬೇಕು, ನಾವಲ್ಲ. ಬಿಸಿಯಾಗಿರೋದು ಅವ್ರ ತಲೆ. ಯಾಕಂದ್ರೆ ತಪ್ಪು ಮಾಡಿರೋದು ಇಲ್ಲಿ ಅವರು. ಇಲ್ಲಿ ಒಂದು ಸಾವಾಗಿದೆ. ಆ ಇಡೀ ಕುಟುಂಬ, ಆ ಇಡೀ ಪರಿವಾರ, ಇಡೀ ಸಮುದಾಯ ನೋವಿನಲ್ಲಿದೆ. ಆ ನೋವಿನಲ್ಲಿರೋ ಸಮುದಾಯಕ್ಕೆ ನೀವು ಈ ತರ ಹೇಳಿಕೆಯನ್ನ ಕೊಟ್ಟರೆ ಏನ್ ಮೆಸೇಜ್ ಹೋಗ್ತೈತೆ? ಆ ಇಡೀ ಸಮುದಾಯಕ್ಕೆ ಏನ್ ಮೆಸೇಜ್ ಕೊಡ್ತೀರಾ ನೀವು? ಇಡೀ ಗುತ್ತಿಗೆದಾರರ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತೀರಾ? ಆ ಸಮುದಾಯಕ್ಕೆ ಏನ್ ಮೆಸೇಜ್ ಕೊಡ್ತೀರಾ? ಆ ಕುಟುಂಬಕ್ಕೆ ಏನ್ ಮೆಸೇಜ್ ಕೊಡ್ತೀರಾ? ಅಂದ್ರೆ ನೀವೆಷ್ಟು ಸರ್ಕಾರ ಸೀರಿಯಸ್ ಅನ್ನೋದನ್ನ ಅರ್ಥ ಆಯ್ತಲ್ಲ. ಎಲ್ಲಾ ಕೇಸನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ನಿರಂತರವಾಗಿ ನೀವು ಮಾಡ್ತಾ ಇದ್ದೀರಿ. ಇದನ್ನು ಮುಚ್ಚಾಕಬಾರ್ದು ಅನ್ನೋದಕ್ಕೋಸ್ಕರ ನಾವು ಹೋರಾಟ ಅಷ್ಟೇ. ನೋಡಿ, ನನಗೆ ವಿಜಯೇಂದ್ರನು ನಾಯಕರೇ, ನಮ್ಮ ಛಲವಾದಿ ನಾರಾಯಣ ಸ್ವಾಮಿನೂ ನನಗೆ ನಾಯಕನೇ, ನಮ್ಮ ಸಿ.ಟಿ. ರವಿ ಅಣ್ಣನೂ ಕೂಡ ನನಗೆ ನಾಯಕನೇ. ನಾವು ಪಾರ್ಟಿಯ ಒಂದು ಸಿದ್ಧಾಂತದ ಮೇಲೆ ಬಂದವರು, ಹಿಂದುತ್ವದ ಸಿದ್ಧಾಂತದ ಮೇಲೆ ಬಂದವರು. ನಮ್ಮನ್ನು ಯಾರಾದರೂ ನಮ್ಮ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಇಂಥವರು ನಮ್ಮ ರಾಜ್ಯದ ಅಧ್ಯಕ್ಷರು ಅಂದ್ರೆ ಅವ್ರ ಹಿಂದೆ ಹೋಗೋದು ನಮ್ಮ ಕರ್ತವ್ಯ. ಇಂಥವ್ರು ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಅವ್ರ ಹಿಂದೆ ಹೋಗೋದು ಅದೊಂದೇ ನಮ್ಗೆ ಕಲಿಸಿರೋದು. ನಮಗೆ ಕಾಂಗ್ರೆಸ್ ರೀತಿ ಮನೆಯಾಳು ಬುದ್ಧಿಯನ್ನ ನಮ್ಮ ಪಾರ್ಟಿಯವರು ಕಳಿಸಿಲ್ಲ. ಅದರಿಂದ ವಿಜಯೇಂದ್ರ ಅವರನ್ನ ನೇಮಕ ಮಾಡಿದ್ದಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ನಾವು ಅವರ ಅಧ್ಯಕ್ಷತೆಯಲ್ಲೇ ನಾವೆಲ್ಲ ಈ ಹೋರಾಟನೂ ಕೂಡ ವಿಜಯೇಂದ್ರ ಅವರು ಫಿಕ್ಸ್ ಮಾಡಿರೋದು. ನಾನು ಬಂದಿದ್ದೀರಿ, ರವಿ ಅವರು ಬಂದಿದ್ದಾರೆ, ಛಲವಾದಿ ನಮಗೆ ಫೋನ್ ಮಾಡಿದರು. ಛಲವಾದಿಗೆ ನನಗೆ ಎಲ್ಲರಿಗೂ ಫೋನ್ ಮಾಡಿ ಇದು ಹೋರಾಟ ಮಾಡೋಣ ಅಂತ ಹೇಳಿದ್ರು. ನಾವು ಬಂದಿದ್ದೀರಿ, ಅಧ್ಯಕ್ಷರ ಆದೇಶದ ಮೇಲೆನೆ ಬಂದಿದ್ದೀರಿ ನಾವಿಲ್ಲಿ.